ಪ್ರಿಯ ವೀಕ್ಷಕರೇ, ಚುನಾವಣಾ ಫಲಿತಾಂಶವನ್ನು ನೋಡಿ ಎಲ್ಲರಿಗೂ ಅಚ್ಚರಿಯಾಗಿರುತ್ತೆ. ಸಹಜವಾಗಿ ಆಶ್ಚರ್ಯ ಆಗಲೇಬೇಕು. ಯಾಕೆಂದರೆ ಯಾವ ಮಾಧ್ಯಮಗಳಾಗಲಿ, ಯಾವ ಸಮೀಕ್ಷೆಗಳಾಗಲಿ ಇಂಥ ಒಂದು ವರದಿಯನ್ನು ನೀಡಿರಲಿಲ್ಲ. ಅಂಥ ಒಂದು ಫಲಿತಾಂಶ ಬಂದಿದೆ. ಆದರೆ ನಿಮ್ಮ ರಿಯಲ್ ಮೀಡಿಯಾ ಚಾನಲ್ 4 ದಿನಗಳ ಹಿಂದೆಯೇ ಮೋದಿ ಸೋಲುವುದು ಖಚಿತ, ಮತ್ತೆ ಪ್ರಧಾನಿಯಾಗುವುದು ನಿಶ್ಚಿತ ಎಂಬ ವರದಿಯನ್ನು ನೀಡಿತ್ತು. ಈ ವಿಡಿಯೋ ನೋಡಿದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ದಯವಿಟ್ಟು ಆ ವಿಡಿಯೋನ ಮತ್ತೊಮ್ಮೆ ನೋಡಿ. ಯಾಕೆ ಯಾವ ಮಾಧ್ಯಮಗಳು ಇಂಥ ಫಲಿತಾಂಶದ ಮುನ್ಸೂಚನೆಯನ್ನು ನೀಡಲಿಲ್ಲ ಅಂತಂದರೆ, ಮಾಧ್ಯಮಗಳು ಕಾಂಗ್ರೆಸ್ ಪಕ್ಷ BJP ಪಕ್ಷ ಎಂದು ಹಂಚ್ಕೊಂಡು ಬಿಟ್ಟಿದ್ದಾವೆ. ಕಾಂಗ್ರೆಸ್ನ ಮಾಧ್ಯಮಗಳು INDA ಮೈತ್ರಿಕೂಟ 295 ಸೀಟ್ ತಗೊಳುತ್ತೆ ಅಂತ ಹೇಳಿದ್ವು. BJP ಮಾಧ್ಯಮಗಳು 350ರಿಂದ 400 ಸೀಟು NDA ತಗೊಳುತ್ತೆ ಅಂತ ಹೇಳಿದ್ವು. ಆದರೆ ರಿಯಲ್ ಮೀಡಿಯಾದಲ್ಲಿ ಮೋದಿ ಸೋಲೋದು ಖಚಿತ, ಮತ್ತೆ ಪ್ರಧಾನಿಯಾಗುವುದು ನಿಶ್ಚಿತ ಎಂಬ ಕರಾರುವಕ್ಕಾದ ವರದಿಯನ್ನು ನೀಡಿದೆ. ಇಂತಹ ನಿಮ್ಮ ಮನೆಯ ಮಗು ರಿಯಲ್ ಮೀಡಿಯಾ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯಿಂದ ಸ್ವಾಗತ ಕೋರ್ತಾ, ಮೋದಿ ನಿಜಕ್ಕೂ ಗೆದ್ದಿದ್ದು ಕೇವಲ 50 ಸೀಟ್ ಮಾತ್ರ. ಉಳಿದ 200 ಸೀಟ್ಗಳನ್ನು ಗೆಲ್ಲಿಸಿದಂತಹ ಚಾಣಕ್ಯ ಯಾರು ಎಂಬುದನ್ನು ವಿವರವಾಗಿ ನೋಡ್ತಾ ಹೋಗೋಣ. ಹಾಗೆಯೇ ಕಾಂಗ್ರೆಸ್ ಕೂಡ ಗೆಲ್ಲೋದಕ್ಕಿದ್ದು ಕೇವಲ 40 ಸೀಟನ್ನು ಮಾತ್ರ. 100 ಸೀಟ್ಗಳನ್ನು ಹೇಗೆ ಗೆಲ್ತು ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ವಿವರಿಸಿದ್ದೇನೆ. ಮೊದಲಿಗೆ ಮೋದಿ 200 ಸೀಟನ್ನು ಎಕ್ಸ್ಟ್ರಾ ಗೆಲ್ಲೋದಕ್ಕೆ ಕಾರಣವಾದಂಥ ಅಂಶಗಳೆಂದರೆ, ನಂಬರ್ 1 ಮೋದಿಯ ಅಬ್ಕಿ ಬಾರ್ 400 ಪಾರ್ ಅಂತಕ್ಕಂಥ ಘೋಷವಾಕ್ಯ. ನಂಬರ್ 2 ಮಾಧ್ಯಮಗಳು. ನಂಬರ್ 3 ಸಮೀಕ್ಷೆಗಳು. ನಂಬರ್ 4 ಕಾಂಗ್ರೆಸ್ನ ಲೇಟ್ ಲತೀಫ್ ಸಂಸ್ಕೃತಿ. ಹೌದು, ನಂಬರ್ 1 ಅಬ್ಕಿ ಬಾರ್ 400 ಪಾರ್ ಎಂಬ ಘೋಷವಾಕ್ಯ ಬಹಳಷ್ಟು ಯುವಕರಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬಿತು. ಎರಡನೇದಾಗಿ ಮಾಧ್ಯಮಗಳು ಯಾವತ್ತಿಗೂ ವಿರೋಧ ಪಕ್ಷ ಅಥವಾ ಇನ್ನಿತರ ಪಕ್ಷಗಳ ಸುದ್ದಿಗಳನ್ನು ಮಾಡಲೇ ಇಲ್ಲ. ಕೇವಲ ಮೋದಿ ಅಂತ ಭಜನೆ ಮಾಡ್ತಾ ಇದ್ವು. ಮಾಡಬಾರ್ದು ಅಂತ ನಾನು ಖಂಡಿತವಾಗೂ ಹೇಳ್ತಾ ಇಲ್ಲ. ಮೋದಿ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಬೇಕು, ಸರಿ ಮಾಡಿದರೆ ಸರಿ ಅಂತ ಹೇಳಬೇಕು. ಆದರೆ ಯಾವತ್ತೂ ಮೋದಿ ಮಾಡಿರ್ತಕ್ಕಂಥ ಯಾವುದೇ ಒಂದು ತಪ್ಪುಗಳನ್ನು ಕೂಡ ಎತ್ತಿ ತೋರಿಸಲಿಲ್ಲ. ಕಾಂಗ್ರೆಸ್ನವರು ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅದನ್ನು ಹೈಲೈಟ್ ಮಾಡ್ತಾ ಹೋಗೋದು. ಈ ರೀತಿಯಲ್ಲಿ ಮಾಡಿದ್ರಿಂದ ಜನಗಳು ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ನಂಬರ್ 3 ಸಮೀಕ್ಷೆಗಳು ಏನು ಮಾಡಿದ್ವು? 350, 400, 450ರವರೆಗೂ ಸಮೀಕ್ಷೆಗಳಲ್ಲಿ ವರದಿಯನ್ನು ಕೊಡ್ತಾ ಹೋದವು. ಅವು ಯಾವುವು ನಿಜವಾದ ಸಮೀಕ್ಷೆಗಳಲ್ಲ, ಅವೆಲ್ಲ ಪೇಯ್ಡ್ ಸಮೀಕ್ಷೆಗಳು. ಆದರೂ ಅದೇನಾಗುತ್ತೆ ಅಂದರೆ ಜನರ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಪರಿಣಾಮ ಬೀರಿ ಭಾಳಷ್ಟು ಜನ ಹೇಗಿರ್ತಾರೆ, ಯಾವ ಪಕ್ಷ ಗೆಲ್ಲುತ್ತೋ ಆ ಪಕ್ಷಕ್ಕೆ ಓಟ್ ಹಾಕಿದ್ರಾಯ್ತು ಅನ್ನೋ ಮನಸ್ಥಿತಿಯಲ್ಲಿರ್ತಕ್ಕಂಥ ಜನಗಳು ತುಂಬ ಜನ ಇರ್ತಾರೆ. ಅವರೆಲ್ಲ ಏನು ಮಾಡಿದ್ರು, ಮತ್ತೆ BJPಗೆ ಓಟ್ ಹಾಕಿದರು. ಹೀಗೆ ಸಮೀಕ್ಷೆಗಳು, ಮಾಧ್ಯಮಗಳು ಮತ್ತು ಅಬ್ಕಿ ಬಾರ್ 400 ಪಾರ್ ಎಂಬ ಘೋಷವಾಕ್ಯ ಇವೆಲ್ಲವೂ ಒಂದು ಕಡೆ ಕೆಲಸ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಮೋದಿಯ ವೈಫಲ್ಯಗಳನ್ನು ಎತ್ತಿ ತೋರಿಸುವುದರಲ್ಲಿ ವಿಳಂಬ ಮಾಡ್ತು, ಎತ್ತಿ ತೋರಿಸ್ತಾ ಹೋಯಿತು. ಆದರೆ ಅಷ್ಟರೊಳಗಾಗಿ ಚುನಾವಣೆಯ 2 ಹಂತ ಮುಗಿದೋಗಿತ್ತು. ಈ ಚುನಾವಣೆ 7 ಹಂತಗಳಲ್ಲಿ ನಡೆದಿದೆ. ಮೊದಲ 2 ಹಂತಗಳಲ್ಲಿ ತಮಿಳುನಾಡನ್ನು ಹೊರತುಪಡಿಸಿ ಉಳಿದಿರೋ ಉತ್ತರ ಭಾರತದಲ್ಲಿ ಬಹುತೇಕ BJP ಬಹುಮತವನ್ನೇ ತಗೊಂಡಿದೆ. ನಂತರದ 5 ಹಂತಗಳಲ್ಲಿ BJPಯ ಶಕ್ತಿ ಕಡಿಮೆ ಆಗ್ತಾ ಹೋಗಿದೆ. ಅಂದರೆ ಕಾಂಗ್ರೆಸ್ ಮೋದಿಯ ವೈಫಲ್ಯಗಳನ್ನು ಎತ್ತಿ ತೋರಿಸುವಲ್ಲಿ ತುಂಬ ತಡ ಮಾಡ್ತು. ಹೀಗಾಗಿ ಮೋದಿ ಸೋಲುವಂತಹ ಸಂದರ್ಭದಲ್ಲಿಯೂ ಕೂಡ ಮತ್ತೆ ಕುರ್ಚಿ ಹಿಡಿಯೋದಕ್ಕೆ ಸಾಧ್ಯ ಆಗಿರೋದು. ಇನ್ನು ಕಾಂಗ್ರೆಸ್ 40 ಸೀಟಿನಿಂದ 99 ಸೀಟಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅಂದ್ಕೊಂಡ್ರೆ, ಖಂಡಿತವಾಗೂ ಅದು ಕಾಂಗ್ರೆಸ್ನ ಶ್ರಮ ಅಲ್ಲವೇ ಅಲ್ಲ. ಈ ದೇಶದಲ್ಲಿ ಜನರು ಮೋದಿ ಭಕ್ತರು, ಕಾಂಗ್ರೆಸ್ ಭಕ್ತರು ಎಂದು ಹಂಚಿ ಹೋಗ್ಬಿಟ್ಟಿದ್ದಾರೆ. ಸಪೋಸ್ ಕಾಂಗ್ರೆಸ್ ಭಕ್ತರಿದ್ರು ಅಂದರೆ ಕಾಂಗ್ರೆಸ್ಸನ್ನು ಹೊಗಳಿದ್ರೆ ಮಾತ್ರ ಅವರನ್ನು ಬೆಂಬಲಿಸ್ತಾರೆ. ಕಾಂಗ್ರೆಸ್ ಏನೋ ತಪ್ಪು ಮಾಡಿದೆ ಅಂತ ಹೇಳಿದರೆ ಅದನ್ನು ವಿರೋಧ ಮಾಡ್ತಾರೆ. ಕಾಂಗ್ರೆಸ್ ತಪ್ಪೇ ಮಾಡಿದ್ರು ಅದನ್ನು ವಿರೋಧ ಮಾಡ್ತಾರೆ. ಮೋದಿಯ ಭಕ್ತರಂತೂ ಅದಕ್ಕಿಂತಲೂ ಹೆಚ್ಚು ಅಂತ ಹೇಳ್ಬೋದು. ಈ ರೀತಿಯಾಗಿ ಜನರು ದೇಶಭಕ್ತಿಗಿಂತ ಹೆಚ್ಚಾಗಿ ಮೋದಿ ಭಕ್ತಿ, ಕಾಂಗ್ರೆಸ್ ಭಕ್ತಿಯನ್ನು ತುಂಬಿಕೊಂಡಿರೋದ್ರಿಂದ ಈ ದೇಶ ಹಾಳಾಗ್ತಾ ಹೋಗ್ತಾ ಇದೆ. ಅದಿರಲಿ, ಕಾಂಗ್ರೆಸ್ನ 99 ಸೀಟುಗಳ ಗೆಲುವಿಗೆ ಕಾರಣ ಏನಂತ ನೋಡ್ತಾ ಹೋದರೆ ಪ್ರಮುಖವಾಗಿ 4 ಅಂಶಗಳು. ನಂಬರ್ 1 ADR, ನಂಬರ್ 2 ಧ್ರುವರಾಟಿ, ನಂಬರ್ 3 ರವೀಶ್ ಕುಮಾರ್, ನಂಬರ್ 4 ಹಸಿವು ಮತ್ತು ಬಡತನ. ಈಗ ಒಂದೊಂದಾಗೆ ನೋಡೋಣ. ADR ಅಂದರೆ ಏನು? ದಯವಿಟ್ಟು BJP ಮನಸ್ಸುಗಳು ಒಂದೇ ಒಂದು ನಿಮಿಷ ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ADR ಅಂತಕ್ಕಂಥ ಸಂಸ್ಥೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್, ಅಂದರೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಎಲೆಕ್ಟ್ರಾಲ್ ಬಾಂಡನ್ನು ಹೊರಗಡೆ ತಂದು ಸಾವಿರ ಕೋಟಿಗಳ ಹಗರಣ ನಡೆದಿರೋದನ್ನು ಬಯಲ್ಗೆಳಿತು. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಬೋದು, ಇದ್ಯಾವುದೋ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿರೋದು ಅಥವಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರೋದು ಅಥವಾ ಚೀನಾಕ್ಕೆ ಸಂಬಂಧಪಟ್ಟಿರೋದು ಅಂತ. ಖಂಡಿತವಾಗಲೂ ಇಲ್ಲ. 1999ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇದುವರೆಗೂ ಕಾಂಗ್ರೆಸ್ನ ಒಟ್ಟು 16 ಹಗರಣಗಳನ್ನು ಹೊರಗಡೆ ತಂದಿದೆ. ಈಗ BJP ಹಗರಣವನ್ನು ಹೊರಗಡೆ ತಗೊಂಬಂತು.
ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆ ಅಲ್ಲ, ಅಥವಾ ಯಾರೋ ಸಾಮಾನ್ಯ ಜ್ಞಾನ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಸಂಸ್ಥೆನೂ ಅಲ್ಲ. ನಮಗೆಲ್ಲ ಗೊತ್ತು IIT IIM ಅಂತ. ಸೊ ಅಲ್ಲಿ ಸ್ಟೂಡೆಂಟಾಗಿ ಜಾಯಿನ್ ಆಗೋದಕ್ಕೆ ತುಂಬ ಜನ ಶ್ರಮ ಪಡ್ತಾರೆ ಅಲ್ವಾ. ಸೊ ಅಂಥ ಒಂದು IIM ಅಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು ರಿಟೈರ್ಡ್ ಪ್ರೊಫೆಸರ್ಸ್ಗಳು ಸೇರಿಕೊಂಡು ಕಟ್ಟಿರ್ತಕ್ಕಂಥ ಸಂಸ್ಥೆ ADR. ಎಲೆಕ್ಷನ್ ವೋಟ್ ಪ್ಯಾಡಲ್ಲಿ ನೋಟಾ ಅಂತ ಏನು ವೋಟ್ ಇದೆಯಲ್ವಾ, ಸೊ ಆ ನೋಟವನ್ನು ಜಾರಿಗೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಿಬಿಟ್ಟು ನೋಟವನ್ನು ಜಾರಿಗೆ ತಂದಿದ್ದು ಕೂಡ ಇದೇ ADR. ಕಾಂಗ್ರೆಸ್ ಸರ್ಕಾರದಲ್ಲಿ ಚುನಾವಣಾ ಅಭ್ಯರ್ಥಿಗಳು ತಮ್ಮ ಆಸ್ತಿಯನ್ನು ಘೋಷಿಸಿಕೊಳ್ಳುವಂತಹ ವ್ಯವಸ್ಥೆ ಇರಲಿಲ್ಲ. ಆದರೆ ಇದೇ ADR ಸುಪ್ರೀಂ ಕೋರ್ಟ್ನಲ್ಲಿ ಸತತವಾಗಿ ಹೋರಾಟ ಮಾಡಿ ಚುನಾವಣಾ ಅಭ್ಯರ್ಥಿಗಳು ತಮ್ಮ ಆಸ್ತಿಯನ್ನು ಘೋಷಿಸಿಕೊಳ್ಳಲೇಬೇಕು ಅಂತ ಹೋರಾಟ ಮಾಡಿ ಅದನ್ನು ಜಾರಿಗೆ ತಗೊಂಬಂದು. ಯಾಕೆ ಇದನ್ನೆಲ್ಲ ಹೇಳಬೇಕು ಅಂದರೆ, ಮೋದಿ ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ BJP ಮನಸ್ಸುಗಳನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ರಾಹುಲ್ ಗಾಂಧಿ ಏನೋ ತಪ್ಪು ಮಾಡಿದ್ದಾರೆ ಅಥವಾ ಕಾಂಗ್ರೆಸ್ನವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ನ ಮನಸ್ಸುಗಳು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾವು BJP ಕಾಂಗ್ರೆಸ್ನಿಂದ ಹೊರಗೆ ಬರದೇ ಇದ್ದರೆ ಈ ದೇಶವನ್ನು ಉಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ADR ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಈಗ ನಂಬರ್ 2, ಧ್ರುವ ರಾಠಿ ಎಂಬ ಯೂಟ್ಯೂಬರ್ ಒಂದೊಂದೇ ವಿಷಯವನ್ನು ಎತ್ಕೊಂಡು ಮೋದಿಯ ಅವಧಿಯಲ್ಲಿ ಏನೇನು ನಡೀತು, ಏನೇನು ಆಗಿತ್ತು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಕೊಡ್ತಾ ಹೋದರು. ಅದಕ್ಕೆ ವಿರುದ್ಧವಾಗಿ ಮೋದಿಯ ವಾಟ್ಸಪ್ ಯೂನಿವರ್ಸಿಟಿ ಒಳಗಡೆ ಧ್ರುವ ರಾಠಿ ಒಬ್ಬ ISI ಏಜೆಂಟು, ಪಾಕ್ ಏಜೆಂಟು, ಪಾಕಿಸ್ತಾನಿಯನ್ನು ಮದುವೆ ಆಗಿದ್ದಾನೆ, ಈ ರೀತಿ ಬೇರೆ ಬೇರೆ ಸೃಷ್ಟಿಗಳನ್ನು ಮಾಡ್ತಾ ಹೋದರು. ಉತ್ತರ ಭಾರತದಲ್ಲಿ ಈ ಕ್ರಿಕೆಟ್ ಕಾಮೆಂಟ್ರಿಗಳಿಗೆ ನಾವು ಹೇಗೆ ದೊಡ್ಡ ದೊಡ್ಡ TV ಸ್ಕ್ರೀನ್ ಹಾಕ್ಬಿಟ್ಟು ನೋಡ್ತಾ ಇದ್ವಲ್ವ, ಅದೇ ರೀತಿಯಲ್ಲಿ ಧ್ರುವ ರಾಠಿಯ ವಿಡಿಯೋಗಳನ್ನು ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸಿದ್ರು. ಅದು ಸ್ವಲ್ಪ ಮಟ್ಟಿಗೆ ಜನರ ಮೇಲೆ ಪರಿಣಾಮ ಬೀರ್ತು. ಮೂರನೇದಾಗಿ ರವೀಶ್ ಕುಮಾರ್ NDTVಯಿಂದ ಹೊರಗಡೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲನ್ನು ಮಾಡಿಬಿಟ್ಟು ಸೊ ಆ ಯೂಟ್ಯೂಬ್ನಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಹೋದರು. ಅವರೇನು ಕಾಂಗ್ರೆಸ್ ಪರವಾಗೂ ಮಾಡಲಿಲ್ಲ ಅಥವಾ BJP ಪರವಾಗೂ ಮಾಡಲಿಲ್ಲ. ಕಾಂಗ್ರೆಸ್ ಮಾಡೋ ತಪ್ಪುಗಳನ್ನು ಹೇಳಿದರು, BJP ಮಾಡ್ತಕ್ಕಂಥ ತಪ್ಪುಗಳನ್ನು ಹೇಳಿದರು. ಅದು ನೇರವಾಗಿ ಜನಗಳ ಮೇಲೆ ಪರಿಣಾಮ ಬೀರ್ತು. ನಾಲ್ಕನೇದಾಗಿ ಹಸಿವು ಮತ್ತು ಬಡತನ. ಕಳೆದ 15 ವರ್ಷಗಳಲ್ಲಿ ಹಸಿವು ಮತ್ತು ಬಡತನದ ಪ್ರಮಾಣ ಭಾರತದಲ್ಲಿ ಯಾವ ಮಟ್ಟಕ್ಕೆ ಹೆಚ್ಚಾಗಿದೆ ಅಂದರೆ, GDP ಲೆಕ್ಕ ತೋರಿಸೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಆದಾಯವನ್ನು ನಾವು ನೋಡಬೇಕಾಗಿದೆ. ಸೊ ಅದರಲ್ಲಿ ತುಂಬ ಪಾತಾಳಕ್ಕಿಳಿದು ಹೋಗಿದೆ ಭಾರತ. ಆ ಸಮಯದಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗಳು ಹಸಿವು ಮತ್ತು ಬಡತನ ಅಂತಕ್ಕಂಥದ್ದೇನಿದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಕಡೆ ತಿರುಗಿ ನೋಡೋದಕ್ಕೆ, ಅದು ಹಿಂದೆ ಭ್ರಷ್ಟಾಚಾರ ಮಾಡಿತ್ತು, ಇನ್ನೊಂದು ಮತ್ತೊಂದು ಅಂತ ಏನೇ ಇದ್ರೂ ಕೂಡ ಸೊ ಅದರ ಕಡೆ ತಿರುಗಿ ನೋಡೋದಕ್ಕೆ ಕಾರಣ ಆಯಿತು. ಪ್ರಿಯ ವೀಕ್ಷಕರೇ, ನಾನು ಇರುವ ಸತ್ಯವನ್ನು ನಿಮ್ಮ ಎದುರುಗಡೆ ನೇರವಾಗಿ ಹೇಳಿದ್ದೇನೆ. ಮೋದಿಗೆ ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಆ ಮೋದಿಯ ಶಕ್ತಿ ಇದ್ದಿದ್ದು ಕೇವಲ 50 ಸೀಟ್ ಮಾತ್ರ. ಆದರೆ ಇನ್ನು 200 ಸೀಟುಗಳನ್ನು ಕೇವಲ ಗಿಮಿಕ್ಗಳ ಮೂಲಕ, ಮಾಧ್ಯಮಗಳನ್ನು ಖರೀದಿ ಮಾಡುವುದರ ಮೂಲಕ, ಹಣ ಕೊಟ್ಟು ವಿದೇಶಿ ಸಂಸ್ಥೆಗಳಿಂದ ಚುನಾವಣಾ ಸಮೀಕ್ಷೆ ಅಂತೇಳಿ ತಮಗೆ ಬೇಕಾಗೋ ರೀತಿಯಲ್ಲಿ ಸಮೀಕ್ಷೆಗಳನ್ನು ಬರೆಸುವುದರ ಮೂಲಕ ಗೆದ್ದಿದ್ದಾರೆ ಅನ್ನೋದು ತುಂಬ ಸ್ಪಷ್ಟ. ಕಳೆದ 2 ಚುನಾವಣೆಯಲ್ಲಿ ನಾವು ಮತ ಹಾಕಿದ್ದು ಮೋದಿ ಏನೋ ಸಾಧನೆ ಮಾಡ್ತಾರೆ, ನಮ್ಮನ್ನೆಲ್ಲ ಕಷ್ಟಗಳಿಂದ ಹೊರಗಡೆ ತರ್ತಾರೆ, ಈ ದೇಶವನ್ನು ಉದ್ಧಾರ ಮಾಡ್ತಾರೆ ಅಂತ ಓಟ್ ಹಾಕಿದ್ದು. ಆದರೆ ಈ ಬಾರಿ ಆ ಸತ್ಯ ಜನಗಳಿಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದು ಮಾತ್ರ ಮಾಧ್ಯಮಗಳು. ಅದೇ ರೀತಿ ಕಾಂಗ್ರೆಸ್ ಕೂಡ 100 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ನ ಶ್ರಮ, ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಭಾರತ್ ಜೋಡೋ ಕಾರ್ಯಕ್ರಮ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜನ್ನು ರೈಸ್ ಮಾಡಿರ್ಬೋದೇ ಹೊರತು ಅದು ಸೀಟ್ಗಳನ್ನು ಗೆಲ್ಲಿಸಿಕೊಡುವಂಥ ಪ್ರಯತ್ನ ಖಂಡಿತ ಮಾಡಿರಲಿಲ್ಲ. ಆದರೆ ಕೆಲವು ನಿಜವಾದ ದೇಶಭಕ್ತರು ಜನರಿಗೆ ಸತ್ಯವನ್ನು ತಿಳಿಸೋದ್ರ ಮೂಲಕ ಕಾಂಗ್ರೆಸ್ 99 ಸೀಟು ಬರೋದಕ್ಕೆ ಕಾರಣ ಆಗಿದೆ. ನಾನು ಯಾವುದೇ ಪಕ್ಷದ ಪರವಾಗಿ ಈ ಒಂದು ವರದಿಯನ್ನು ನೀಡ್ತಾ ಇಲ್ಲ. ಇರುವ ಸತ್ಯವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ. ನಿಮ್ಮ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಜನರಿಗೆ ಸತ್ಯ ತಿಳಿಬೇಕು ಅಂತ ಅನಿಸಿದರೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ನಮಸ್ಕಾರ.